ಏನು ನೆನ್ನೆ ಸಂಜೆ ತಡರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹೊಂಗಾಣಿ ದೊಡ್ಡಿ ಗ್ರಾಮದಲ್ಲಿ. ಇದು ಏನು ಹೊಂಗಾಣಿ ದೊಡ್ಡಿ ಗ್ರಾಮದಲ್ಲಿ ಏನು ಕಂದಾಯ ಗ್ರಾಮ ಅಂತ ಮಾಡ್ತಿದ್ದಾರೆ, ಅದರಲ್ಲಿ ಏನು ಒಂದು ಸೈಟಿನ ಒಂದು ಖಾತಾ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಇರುತ್ತೆ. ಅದು ಏನು ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿ ಅದರಲ್ಲಿ ಒಬ್ಬ ಪಾರ್ಟಿ ನೆನ್ನೆ ಇನ್ನೊಬ್ಬ ಪಾರ್ಟಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದಿದ್ದಾರೆ. ಏನು ಇದರಲ್ಲಿ 4 ಜನ ಆರೋಪಿಗಳು ಇದ್ದಾರೆ, ಅವರನ್ನು ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗ ಬಂಧನ ಮಾಡ್ತೀವಿ. ಹಾಗೂ ಇದ್ರ ಜೊತೆಗೆ ಯಾರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿಯಾರೋ ಅದರಲ್ಲಿ ಕೂಡ ಎಲ್ಲ ಆರೋಪಿಗಳನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಹಾಗೂ ಅದರಲ್ಲಿ ಸಸ್ಪೆಕ್ಟ್ ಇರೋಂಥ ಒಬ್ಬ ಆರೋಪಿಯನ್ನು ನಾವು ಕರೆದುಕೊಂಡ್ಬಂದಿದ್ದೀವಿ. ಸರ್, ಡೆತ್ ಆದವನು ಯಾರು ಸರ್? ಹಿನ್ನೆಲೆ ಏನು ಸರ್? ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಮತ್ತು ಮೆಂಬರ್ ಇದ್ದಾರೆ. ಅವರು ಏನು ಇವಾಗ ಕಂದಾಯ ಗ್ರಾಮ ಆಗಿರುತ್ತೆ, ಅದರಲ್ಲಿ ಒಂದು ಸೈಟಿನ ವಿಷಯಕ್ಕೆ ಖಾತಾ ಮಾಡುವ ವಿಷಯಕ್ಕೆ ಪಕ್ಕದ ಮನೆಯವ್ರ ಜೊತೆ ಏನು ಜಗಳ ಇರುತ್ತೆ, ಆ ಪಕ್ಕದ ಮನೆಯವ್ರಿಗೆ ಮತ್ತು ಇವ್ರಿಗೆ ಮನಸ್ತಾಪ ಸೈಟಿನ ವಿಷಯವಾಗಿ ಆಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ್ಯವಾಗಿದೆ. ಶ್ರೀನಿವಾಸ್ ಜೊತೆ ಬಂದ ಹುಡುಗರೆಲ್ಲ ಯಾರು ಇಲ್ಲಿಯವರೆಲ್ಲ? ಶ್ರೀನಿವಾಸ್ ಏನು ಮೇಯ್ನ್ ಆರೋಪಿ ಇದ್ದಾನೆ, ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವ್ರಿಗೂ ಮತ್ತು ಈ ಮೃತಪಟ್ಟ ವ್ಯಕ್ತಿಗೆ ಇದೇ ಸೈಟಿನ ವಿಷಯವಾಗಿ ಜಗಳ ಇರುತ್ತೆ. ಈ ಮುಖ್ಯ ಆರೋಪಿ ತಾಯಿಗೆ ಅದು ಸೈಟು ಸೇರಿದ್ದು ಅನ್ನೋದು ಅವರ ಕಂಟೆನ್ಷನ್ ಆಗಿರುತ್ತೆ. ಅವನು ಬೆಂಗಳೂರಲ್ಲೇ ಇರ್ತಾನೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಒಡನಾಟ ಕಡಿಮೆ ಇರುತ್ತೆ, ಆವಾಗವಾಗ ಬಂದು ಹೋಗೋ ಅಂಥದ್ದು ಅಷ್ಟೇ ಅವ್ರದ್ದು ಕೆಲಸ. ಏನು ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಿಂದನೇ ಹುಡುಗರು ಕರ್ಕೊಂಬಂದಿರುವಂಥ ಒಂದು ಸಂಶಯ ನಮಗಿದೆ. ಏನು ನೆನ್ನೆ ಸಂಜೆ ತಡರಾತ್ರಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಸಾತ್ನೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಹೊಂಗಾಣಿ ದೊಡ್ಡಿ ಗ್ರಾಮದಲ್ಲಿ. ಇದು ಏನು ಹೊಂಗಾಣಿ ದೊಡ್ಡಿ ಗ್ರಾಮದಲ್ಲಿ ಏನು ಕಂದಾಯ ಗ್ರಾಮ ಅಂತ ಮಾಡ್ತಿದ್ದಾರೆ, ಅದರಲ್ಲಿ ಏನು ಒಂದು ಸೈಟಿನ ಒಂದು ಖಾತಾ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಇರುತ್ತೆ. ಅದು ಏನು ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿ ಅದರಲ್ಲಿ ಒಬ್ಬ ಪಾರ್ಟಿ ನೆನ್ನೆ ಇನ್ನೊಬ್ಬ ಪಾರ್ಟಿ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೊಂದಿದ್ದಾರೆ. ಏನು ಇದರಲ್ಲಿ 4 ಜನ ಆರೋಪಿಗಳು ಇದ್ದಾರೆ, ಅವರನ್ನು ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗ ಬಂಧನ ಮಾಡ್ತೀವಿ. ಹಾಗೂ ಇದ್ರ ಜೊತೆಗೆ ಯಾರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿಯಾರೋ ಅದರಲ್ಲಿ ಕೂಡ ಎಲ್ಲ ಆರೋಪಿಗಳನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಹಾಗೂ ಅದರಲ್ಲಿ ಸಸ್ಪೆಕ್ಟ್ ಇರೋಂಥ ಒಬ್ಬ ಆರೋಪಿಯನ್ನು ನಾವು ಕರೆದುಕೊಂಡ್ಬಂದಿದ್ದೀವಿ. ಸರ್, ಡೆತ್ ಆದವನು ಯಾರು ಸರ್? ಹಿನ್ನೆಲೆ ಏನು ಸರ್? ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಮತ್ತು ಮೆಂಬರ್ ಇದ್ದಾರೆ. ಅವರು ಏನು ಇವಾಗ ಕಂದಾಯ ಗ್ರಾಮ ಆಗಿರುತ್ತೆ, ಅದರಲ್ಲಿ ಒಂದು ಸೈಟಿನ ವಿಷಯಕ್ಕೆ ಖಾತಾ ಮಾಡುವ ವಿಷಯಕ್ಕೆ ಪಕ್ಕದ ಮನೆಯವ್ರ ಜೊತೆ ಏನು ಜಗಳ ಇರುತ್ತೆ, ಆ ಪಕ್ಕದ ಮನೆಯವ್ರಿಗೆ ಮತ್ತು ಇವ್ರಿಗೆ ಮನಸ್ತಾಪ ಸೈಟಿನ ವಿಷಯವಾಗಿ ಆಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ್ಯವಾಗಿದೆ. ಶ್ರೀನಿವಾಸ್ ಜೊತೆ ಬಂದ ಹುಡುಗರೆಲ್ಲ ಯಾರು ಇಲ್ಲಿಯವರೆಲ್ಲ? ಶ್ರೀನಿವಾಸ್ ಏನು ಮೇಯ್ನ್ ಆರೋಪಿ ಇದ್ದಾನೆ, ಅವರು ಬೆಂಗಳೂರಲ್ಲೇ ಇರ್ತಾರೆ. ಅವ್ರಿಗೂ ಮತ್ತು ಈ ಮೃತಪಟ್ಟ ವ್ಯಕ್ತಿಗೆ ಇದೇ ಸೈಟಿನ ವಿಷಯವಾಗಿ ಜಗಳ ಇರುತ್ತೆ. ಈ ಮುಖ್ಯ ಆರೋಪಿ ತಾಯಿಗೆ ಅದು ಸೈಟು ಸೇರಿದ್ದು ಅನ್ನೋದು ಅವರ ಕಂಟೆನ್ಷನ್ ಆಗಿರುತ್ತೆ. ಅವನು ಬೆಂಗಳೂರಲ್ಲೇ ಇರ್ತಾನೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಒಡನಾಟ ಕಡಿಮೆ ಇರುತ್ತೆ, ಆವಾಗವಾಗ ಬಂದು ಹೋಗೋ ಅಂಥದ್ದು ಅಷ್ಟೇ ಅವ್ರದ್ದು ಕೆಲಸ. ಏನು ಬೆಂಗಳೂರಲ್ಲೇ ಇರೋದ್ರಿಂದ ಬೆಂಗಳೂರಿಂದನೇ ಹುಡುಗರು ಕರ್ಕೊಂಬಂದಿರುವಂಥ ಒಂದು ಸಂಶಯ ನಮಗಿದೆ.